ನಮ್ಮೊಂದಿಗೆ ಅವಧೂತ ಶ್ರೀ ವಿನಯ್ ಗುರೂಜಿ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಹೋಗೋಣ. ನಮಸ್ತೆ ಗುರೂಜಿ. ಆಧ್ಯಾತ್ಮ ಅನ್ನೋ ಪದ ಇವತ್ತು ಭಾರತದ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಖ್ಯೆಗಳನ್ನು ಪಡ್ಕೊಂಡಿದೆ. ಇತ್ತೀಚೆಗೆ ನಾವು ನೋಡ್ತಾ ಹೋದರೆ ತುಂಬ ಜನ ಆಧ್ಯಾತ್ಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಈ ಸನ್ನಿವೇಶದಲ್ಲಿ ನಿಮ್ಮಿಂದ ಒಂದಿಷ್ಟು ಮಾತುಗಳನ್ನು ಕೇಳಬಯಸ್ತೀವಿ. ಮೊದಲನೇ ಪ್ರಶ್ನೆ ಗುರೂಜಿ, ಮೊದಲನೇ ಪ್ರಶ್ನೆ, ನಿಮ್ಮ ಒಂದು ಆ್ಯಕ್ಟ್, ನೀವೀಗೇನು ಸಭೆಗೆ ನಮಸ್ಕಾರ ಮಾಡಿದ್ರಲ್ಲ, ನನ್ನ ಮೊದಲನೇ ಪ್ರಶ್ನೆಗೆ ಬರೋಕ್ಕೆ ಮುಂಚೆ ಅದನ್ನೇ ಕೇಳಿಬಿಡ್ತೀನಿ. ಸಭೆಗೆ ನಮಸ್ಕಾರ ಮಾಡೋದು ಕೂಡ ಆಧ್ಯಾತ್ಮದ ಒಂದು ಬಹುಮುಖ್ಯ ಭಾಗ ಅಂತ ಅಂದ್ಕೊಳ್ತೀನಿ. ಯಾಕೆ ಹಾಗೆ ಮಾಡಿದ್ರಿ, ನಮಗೆ ತಿಳಿಸ್ಕೊಡ್ಬೋದು? ಎರಡು ಕಾರಣ. ವರ್ಡ್ ಶುಡ್ ಬಿ ಇನ್ ಆ್ಯಕ್ಷನ್ ಅಂತ. ಈ ಕರೆಂಟು ಎಲ್ಲ ಕಡೆಗೂ ಇದೆ, ಒಪ್ತೀವಿ ಅಲ್ವಾ? ಅದೆಲ್ಲ ಒಂದು ಬಲ್ಬ್, ಮ್ಯಾನ್ ಮೇಡ್ ಬಲ್ಬ್. ಕಂಪ್ನಿಗೆ ಹೆಸರು ಬೇರೆ ಬೇರೆ ಹೆಸರಿದೆ, ಕಂಪ್ನಿ ಓನರ್ ಬೇರೆ ಇದೆ, ರೇಟ್ ಬೇರೆ ಇದೆ, ಬೆಳಕು ಒಂದೇ. ಇದನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಏಕೋ ದೇವ ಸರ್ವಭೂತೇಶು ಗೂಢ. ಇಲ್ಲಿ ಕೂರಬೇಕಾದ್ರೆ ಸೇಫ್ಟಿಗೆ ನಮಸ್ಕಾರ ಮಾಡಿಕೊಂಡಿದ್ದೆ. ಅಖಂಡವಾದ ಚೈತನ್ಯ ಎಲ್ಲರೊಳಗೂ ಇದೆ, ಅದಕ್ಕೆ ಗೌರವ ಕೊಟ್ಟು ಈಚೆ ಕೂತ್ಕೊಳ್ಳೋದು ಆಧ್ಯಾತ್ಮ ಅಂತ. ಆ ಬೆಳಕನ್ನು ಫಸ್ಟ್ ಒಪ್ಪು, ಹೊರಗಿನ ತಳುಕು ಬೇಡ ಅಂತ, ಅದಕ್ಕೆ ಮಾಡ್ತೀವಿ. ವಂಡರ್ಫುಲ್. ಅವಧೂತ ವಿನಯ್ ಗುರುಜಿ ಅಂತ ನಾವು ಕರಿತೀವಿ. ಗುರುಜಿ, ಅವಧೂತರು ಅಂದರೆ ಭಾರತೀಯ ಆಧ್ಯಾತ್ಮ ಪರಂಪರೆಯಲ್ಲಿ ಬಹು ವಿಶಿಷ್ಟವಾದ ಒಂದು ಸ್ಥಾನ ಇದೆ. ಅವಧೂತರು ಅಂದರೆ ಯಾರು, ಅವ್ರು ಹೇಗಿರ್ತಾರೆ, ಅವ್ರ ಲಕ್ಷಣಗಳೇನು, ಮತ್ತು ಕೆಲವೊಂದು ಸರಿ ಬೇರೆ ಬೇರೆ ಥರದ ಅವಧೂತರುಗಳನ್ನು ನಾವು ನೋಡ್ತೀವಿ. ನಾನೀಗ ಮತ್ತೆ ಇದೇ ಕರೆಂಟ್ ಎಕ್ಸಾಂಪಲ್ ತಗೊಳ್ತೀನಿ. ಅಕ್ಷರತ್ವಾತ್ ವರೇಣ್ಯತ್ವಾತ್ ದೂತತ್ವಾತ್. ಅಕ್ಷರ ಅಂದರೆ ಕ್ಷರವಾಗದೇ ಇರೋದು, ವರೇಣ್ಯತ್ವಾತ್ ಎಲ್ಲವನ್ನ ತಾನು ಅಂಥೇಳಿ ಧರಿಸಿರೋವನು. ಮತ್ತು ಪ್ರಪಂಚದ ಏನು ಈ ಚೌಕಟ್ಟಿರುತ್ತಲ್ಲ, ಲಾರ್ಡ್ ಈಸ್ ಆಲ್ವೇಸ್ ಇನ್ಫೈನೈಟ್, ಹಿ ಈಸ್ ನಾಟ್ ಫೈನೈಟ್. ಈ ಬೆಳಕನ್ನು ನಾನು ಸ್ವಲ್ಪ ಹಿಡಿತೀನಿ, ನೀವು ಸ್ವಲ್ಪ ಹಿಡಿತೀರಿ, ಅದನ್ನು ಅನುಭವಿಸ್ಬೋದು. ಬಿಟ್ಟರೆ ಅದನ್ನು ಹಿಡಿದಿಟ್ಕೊಳ್ತೀವಿ ಅನ್ನೋದೊಂದು ಮೂರ್ಖತನ. ಆ ಜ್ಞಾನ ಆದಾಗ ಅವನ ಅಹಂಕಾರ ಅಳೆದು ಹೋಗಿರುತ್ತೆ. ವೆನ್ ದೇರ್ ಈಸ್ ನೋ ಐಡೆಂಟಿಟಿ, ಅಹಂ ಪ್ರತ್ಯಯ, ಅಹಂ ಬ್ರಹ್ಮಾಸ್ಮಿಯಲ್ಲಿ ಅಹಮ್ಮು ಅಸ್ಮಿ ಎರಡೂ ಹೋಯ್ತು. ನಾನು ಬ್ರಹ್ಮ ಆಗಿದ್ದೀನಿ ಅಂತ ಹೇಳಲಿಕ್ಕೊಂದು ಜನ ಇಲ್ಲ. ಅಲ್ಲೊಂದು ಸಾಕ್ಷಿ ಇದೆ. ಆ ಸಾಕ್ಷಿಯನ್ನು ತಿಳಿದಾಗ ಆ ಸ್ಥಿತಿಯ ಕಾನ್ಷಿಯಸ್ಸನ್ನು ಅವಧೂತ ಸ್ಥಿತಿ ಅಂತಾರೆ. ಆ ಶಬ್ದ ನನಗೆ ದೂರದ ಶಬ್ದ. ಮೈ ಸೆಲ್ಫ್ ಐ ಆಮ್ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಟ್ರೈಯಿಂಗ್ ಟು ಪ್ಯೂರಿಫಿಕೇಷನ್ ವಿತ್ ಮೈ ಎಥಿಕ್ಸ್. ಇದು ನನ್ನ ಐಡೆಂಟಿಟಿ, ಮತ್ತು ನನಗೆ ತರಬೇಡಿ. ಹಾಗೆ ಇದ್ದವರು ಸುಮಾರು ಜನ ಇದ್ದರು. ಸೂಫಿ ಸಂತರು ಇದ್ದರು, ಇಸ್ಲಾಮಲ್ಲೂ ಇದ್ದರು, ಕ್ರಿಶ್ಚಿಯನ್ನಲ್ಲೂ ಇದ್ದರು. ಸಾಕ್ರೆಟಿಸ್ ಒಬ್ಬ ಅವಧೂತ, ಲೆನಿನ್ ಒಬ್ಬ ಅವಧೂತ, ನಿತ್ಯಾನಂದ ಭಗವಾನ್ರು ಗಣೇಶ್ಪುರಿಯಲ್ಲಿದ್ದರು, ಅವರೊಬ್ಬರು ಅವಧೂತರು. ಚಂದ್ರಶೇಖರ ಭಾರತಿಗಳು ಈ ಭಾಗಕ್ಕೆ ಬಂದರೆ, ಕಂಚಿಯಲ್ಲಿ ಚಂದ್ರಶೇಖರ ಸರಸ್ವತಿಗಳು, ಸದಾಶಿವ ಬ್ರಹ್ಮೇಂದ್ರರು, ಶರೀಫರು, ಗೋವಿಂದ ಭಟ್ರು, ಅವರೆಲ್ಲ ಈ ಅವಧೂತ. ದತ್ತಾತ್ರೇಯರು ಇದರ ಮೈನ್ ಹೆಡ್ಡು. ಅದಕ್ಕೆ ಅವರನ್ನು ಆದಿಗುರು ಅಂತೀವಿ. ಅವರು ಈ 18 ಪಥಗಳನ್ನು ಕೊಡ್ತಾರೆ. ಹಂಸ, ಪರಮಹಂಸ, ಆರೂಢ, ಅಘೋರ. ಈ 18 ತತ್ವಗಳು ಶಬರಿಮಲೆಯಲ್ಲಿ 18 ಮೆಟ್ಲಿರೋದು. ಒಂದೊಂದು ವರ್ಷ ನೀನು ಅದನ್ನು ಕಲಿತು ಆಚರಣೆ ಮಾಡಿ ಅನುಸಂಧಾನ ಮಾಡಿದಾಗ ಒಂದು ದಿನ ತತ್ವಂ ಅಸಿ ಅಂತ, ನೀನು ಯಾವ ಬೆಳಕನ್ನು ನೋಡ್ತಿದ್ಯೋ ಕೊನೆಗೆ ನೀನು ಅದೇ ಆಗ್ತೀನಿ. ಹಾಗಾಗಿ ತನ್ನನ್ನು ತಾನು ಕಳ್ಕೊಂಡಾಗ ಒಂದು ಸ್ಥಿತಿ ಇರುತ್ತೆ. ಐಡೆಂಟಿಟಿ ಇದ್ದಾಗ, ಈಗ ಶ್ರೀಲಕ್ಷ್ಮಿ ಅನ್ನೋ ಒಂದು ಐಡೆಂಟಿಟಿ ಇದ್ದಾಗ ಫಾರಮ್ ಫಿಲ್ ಮಾಡ್ತಾ ಸುಮಾರು ಹಾಕ್ತೀವಿ. ಅದರಲ್ಲಿ ಅದಕ್ಕೊಂದು ಚೌಕಟ್ಟಿದೆ. ಕೇರ್ ಆಫು, ಸನ್ ಆಫ್ ಎಲ್ಲ ಬರ್ತದೆ. ಈ ಕೇರ್ ಆಫು ಸನ್ ಆಫು ಯಾವುದೂ ಇಲ್ಲ ಅಂತ ಹೇಳಿದರೆ ಫಕೀರ್ ಕೋ ಫಿಕರ್ ನಹಿ ಎಂದಾಗ ಅಲ್ಲಿ ಯಾವ ಚೌಕಟ್ಟು, ನಾನು ಹಿಂದೂ, ನಾನು ಕ್ರಿಶ್ಚಿಯನ್ನು, ನಾನು ಮುಸ್ಲಿಮ್ ಅಲ್ಲ, ಬಯಲಾಯಿತು ನೋಡ ಅಂತ. ಅಲ್ಲಮರಿಗಿಂತ ದೊಡ್ಡ ಅವಧೂತರು ಯಾರಿರಲಿಲ್ಲ. ಹಾಗಾಗಿ ಅಲ್ಲಮ ಪ್ರಭುಗಳನ್ನು ನಾನು ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಅವ್ರು ಕೊನೆಗೆ ಹೇಳ್ತಾರೆ, ಬಯಲಾಯಿತು ನೋಡ. ನಮ್ಮ ದೇಹದೊಳಗೆ ಈ ಮೈಕೊಳಗೆ ಒಂದು ಕರೆಂಟ್ ಇದೆ, ಆ ಮೈಕೊಳಗೂ ಕರೆಂಟ್ ಇದೆ. ಅಲ್ಲೆಲ್ಲೋ ಕೂತು ಆಪರೇಟ್ ಆಗ್ತಿದೆ, ನಮಗೆ ಗೊತ್ತಿಲ್ಲ. ಇದಕ್ಕೊಂದು ಐ ಡಿ ಇದೆ, ಅದಕ್ಕೊಂದು ಐ ಡಿ ಇದೆ. ಎರಡು ಐ ಡಿಗಳಿದ್ರಿಂದ ಮಾತುಕತೆ ಶುರು. ನಾನು ನೀನು ಕಳ್ಕೊಂಡ್ರೆ
ಬೆಳಕಾಯ್ತು. ನಾನೂ ಇಲ್ಲ, ನೀನೂ ಇಲ್ಲ, ಉಳಿದಿದ್ಯಾರು ಹಾಗಾದ್ರೆ? ಅಲ್ವಾ? ಐ ಆ್ಯಂಡ್ ಯು ಇದ್ದರೆ ಪ್ರಪಂಚ. ಐ ಲವ್ ಯು ಶುರುವಾಗೋದಲ್ಲೇ, ಐ ಹೇಟ್ ಯು ಶುರುವಾಗೋದು ಅಲ್ಲಿ. ಎರಡೂ ಬ್ರೇಕಪ್ ಆದರೆ ಏನು ಉಳ್ಕೊಳ್ತು? ಖಾಲಿ ಅಲ್ವಾ? ನಾನು ಮೊನ್ನೆ ಕೇಳ್ತಿದ್ದೆ, ನೀವು ಬೈಬಲ್ ಬಗ್ಗೆ ಮಾತಾಡ್ತೀರಿ, ಕುರಾನ್ ಬಗ್ಗೆ ಮಾತಾಡ್ತೀರಿ, ಗೀತೆ ಬಗ್ಗೆ ಮಾತಾಡ್ತೀರಿ. ನಾನು ಕೇಳಿದೆ, ಫಸ್ಟ್ ಏನಿತ್ತು? ಬಾಬ್ರಿ ಮಸೀದಿ ಇತ್ತು. ಈಗ ಅಯೋಧ್ಯೆ ಆಯಿತು. ಅದ್ರ ಮೊದಲೇನಿತ್ತು? ಅಯೋಧ್ಯೆ ಇತ್ತು. ಅದ್ರ ಏನು ಮೊದಲೇನಿತ್ತು? ಅಲ್ಲೊಂದು ಖಾಲಿ ಜಾಗ ಇತ್ತು. ಆ ಖಾಲಿ ಜಾಗ ಮಾಡಿದ ಮೇಲೆ ಅಲ್ಲಿ ಪ್ರೇಯರ್ ಮಾಡಲಿಕ್ಕೆ ಮ್ಯಾಸಿವ್ ಪವರು ಎಲ್ಲರೂ ಸೇರಿದಾಗ ಕಲಿಯುಗದಲ್ಲಿ ಸಂಘ ಬೇಕಂತೆ. ಹಾಳು ಮಾಡಲಿಕ್ಕೂ ಸಂಘ ಬೇಕು, ಒಳ್ಳೇದು ಮಾಡಲಿಕ್ಕೂ ಸಂಘ ಬೇಕು ಅಲ್ವಾ? ಹಾಳು ಮಾಡ್ತಾ ಅಲ್ಲೂ ಒಂದು ಸಮಾನ ಮನಸ್ಕರ ಸಂಘ ಇರುತ್ತೆ, ಒಳ್ಳೇದು ಮಾಡ್ತಾ ಸಮಾನ ಮನಸ್ಕರ ಸಂಘ ಇರುತ್ತೆ. ಈ ಸಂಘ ಇಂಪ್ಯಾಕ್ಟ್ ಅದರದ್ರದ್ದು ಬೇರೆ. ಹಾಗಾಗಿ ಅವ್ರನ್ನೆಲ್ಲ ಸೇರಿಸಲಿಕ್ಕೆ ಅಂಥೇಳಿ ಪೈಗಂಬರ್ ಒಂದು ಕಡೆ ಸೇರಿಸಿದ, ಇಲ್ಲಿ ಎಲ್ಲ ಸನಾತನ ಧರ್ಮೀಯರು ಕಾಶಿಯಲ್ಲಿ ಸೇರಿಸಿದ್ರು ಎಲ್ಲರನ್ನು. ಜೀಸಸ್ ಒಂದು ಕಡೆ ಸೇರಿಸಿದ ಅಲ್ವಾ? ಸೇರ್ಲಿಕ್ಕೊಂದು ಜಾಗ ಬೇಕು. ಅದರಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ಯಾವುದಿಲ್ಲ, ಎಲ್ಲವೂ ಬೆಳಕೆ. ಆ ಬೆಳಕನ್ನು ತಿಳಿದವನಿಗೆ ಯಾವ ಕನ್ಫ್ಯೂಷನ್ ಇಲ್ಲ ಅಲ್ವಾ? ಬಿಸ್ಮಿಲ್ಲಾ ರೆಹಮಾನಿರ್ ರಹೀಮ್ 3, ಅಕಾರ ಉಕಾರ ಮಕಾರ 3, ಪಿತನ ಸುತನ ಪವಿತ್ರಾತ್ಮನ 3. ಸರಿ, ಕಮ್ಯುನಿಸ್ಟಿಗೆ ಬರುವ, ನಾನು, ದೇಶ ಮತ್ತು ನಮ್ಮನೆ ಮತ್ತು 3. ಕೊನೆಗಿರೋದು 3, ಫ್ಯಾನಿನ ರೆಕ್ಕೆ 3, ಮನಸ್ಸಿನ ಗುಣ 3. ಈ ಮೈಕೊಳಗಿರೋದು ನಮ್ಮ ಫೋನ್ ತಗೊಂಡ್ರೆ ಸಾಫ್ಟ್ವೇರು, ಹಾರ್ಡ್ವೇರು, ಕರೆಂಟು 3. ಈ 3 ಗೆದ್ದ 6 ಸುಟ್ಟಿ 3 ಗೆದ್ದು. ಇದನ್ನು ಶರೀಫರು ಹೇಳ್ತಾರೆ. 6 ಅಂದರೆ ಅವನೊಳಗಿರೋ ಅರಿಷಡ್ ವರ್ಗ. ಇನ್ನೊಂದು 3 ಗುಣ. ಇದನ್ನು ಸುಟ್ಟೊಂದು ಬೆಳಕಾಗಿರುತ್ತಾನೆ. ಅವನಿಗೆ ಗೊತ್ತಿರುತ್ತೆ, ಬೆಳಕು ನಾನು, ಈ ಐ ಆಮ್ ಇನ್ ದ ಬಾಡಿ, ಐ ಆಮ್ ನಾಟ್ ದ ಬಾಡಿ ಅನ್ನೋ ರಿಯಲೈಸೇಷನ್ ಅವಧೂತರಿಗೆ ಇರ್ತದೆ. ಅಂದರೆ ಪ್ರಪಂಚದ ಯಾವುದೆಲ್ಲ ಅಸಂಪ್ಷನ್ ಅಥವಾ ಕಲೆಕ್ಟಿವ್ ಡಾಟಾ ಇರುತ್ತೆ ಅದನ್ನು ಬಿಟ್ಟು ಆಬ್ಸಲ್ಯೂಟನ್ನು ನಂಬಿ ಬದುಕೋದು ಅವಧೂತ ಸ್ಥಿತಿ. ಅಲ್ಲಿ ಅವ್ರು ಹಂಗಿದ್ರು. ಈಗ ಸಿದ್ದಪ್ಪಾಜಿ ಅಂದಿದ್ದಾರೆ ಯಡಿಯೂರ ಹತ್ರ, 112 103 ವರ್ಷ. ಯಾರೋ ಕೇಳಿದ್ರು, ಅವರು ಎಳೀತಾ ಇರ್ತಾರಲ್ವ. ನಾನು ಕೇಳಿದೆ, ನೋಡು, ನೀನು ಪೂಜೆ ಮಾಡೋ ದೀಪವು ಅಗ್ನಿ, ಅವನು ಸೇದಿದ್ದು ಅಗ್ನಿ. ನಿನ್ನ ದೇಹದೊಳಗಿರೋದು ಅಗ್ನಿ. ಜ್ವರ ಚೆಕ್ ಮಾಡ್ತೀರಿ, ಇಲ್ಲಿ ರುದ್ರಗ್ರಂಥಿ ವಿಭೇದಿನ್ಯೇ ನಮ ಅಂತ ಆಜ್ಞಾಚಕ್ರ, ಇದು ಶಿವ ಇರೋ ಜಾಗ, ಇದು ಥರ್ಡ್ ಐ. ಅಗ್ನಿಹೋತ್ರಾತ್ಮನೇ ನಮ ಅಂತ, ಅದೇ ವಿಲ್ಪತ್ರೆ, ಸೂರ್ಯ ಚಂದ್ರ ಅಗ್ನಿ. ಇಲ್ಲಿ ಭಸ್ಮ ಹಚ್ತೀವಿ. ಅದರ ಅರ್ಥ ಏನು? ಭಸ್ಮವನ್ನು ನೀನು ಎಷ್ಟೇ ಬೆಂಕಿ ಹಾಕಿದರೆ ಅದು ಭಸ್ಮವಾಗೇ ಉಳಿಯುತ್ತೆ, ಅದಕ್ಕೆ ಇನ್ನು ನಾಶ ಇಲ್ಲ. ಇದನ್ನು ಗೀತೆಯಲ್ಲಿ ಕೃಷ್ಣನೂ ಹೇಳ್ತಾನೆ, ನೈವಂಚಿಂದಂತಿ ಶಸ್ತ್ರಾಣಿ ನಾಹಂದಹತಿ ಪಾವಕ. ಭಸ್ಮವನ್ನು ನೀವೇನು ಮಾಡಿದರೂ ಅದು ಭಸ್ಮವಾಗೇ ಕೊನೆಗೆ ಉಳಿತದೆ. ಶಿವ ಅಂದರೆ ಏನು? ಹೀಸ್ ಇನ್ಫೈನೈಟ್. ಅದನ್ನು ತಿಳಿಬೇಕು. ಅದನ್ನು ತಿಳಿಬೇಕಾದ್ರೆ ಶಕ್ತಿ ಬೇಕು. ಅಂದರೆ ಮಾತು. ನಮ್ಮೊಳಗಿದ್ದ ನಾಲೆಡ್ಜು ಹೃದಯದಿಂದ ಹುಟ್ಟಿತು, ಮಾತಿನ ಮೂಲಕ ಹೊರಗೆ ಹೋಯಿತು. ಪ್ರೇರಣಾ ಶಕ್ತಿ ಯಾವುದು? ಶಕ್ತಿ. ಅದೇ ಶಿವ ಆ್ಯಂಡ್ ಶಕ್ತಿ, ಆಧ್ಯ ಶಕ್ತಿ. ಅದಕ್ಕೆ ಆಧ್ಯಾತ್ಮ. ನಮ್ಮೊಳಗಿರೋ ಎನರ್ಜಿಯನ್ನು ನಾವು ತಿಳಿಯುವುದು, ಹೊರಗಿನ ಎನರ್ಜಿ ತಿಳಿದಿದ್ದೀವಿ. ಇವತ್ತು ಕೇವಲ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಮತ್ತು ಭಾರತದಲ್ಲಂತೂ ಅತಿ ಹೆಚ್ಚು ಯುವ ಜನಾಂಗ ಆಧ್ಯಾತ್ಮದತ್ತ ಸೆಳೆತಕ್ಕೆ ಒಳಗಾಗ್ತಾ ಇದೆ. ಆಮೇಲೆ ನೀವು ಏನು ಹೇಳ್ತಾ ಇದ್ರಲ್ಲ, ಈಗ ಸ್ವಲ್ಪ ಹಿಂದೆ ನಾವು ನೋಡಿದ್ರೆ ಅದೆಲ್ಲ ಯಾರೋ ಕೆಲವರು ಸ್ಪಿರಿಚುವಲಿಸಮ್ಗೆ ಬರೋರು ಮಾತ್ರ ಮಾಡೋದು ಅಂತಿತ್ತು. ಈಗ ಹಾಗಲ್ಲ, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಯುವ ಜನಾಂಗ ಇದೆಲ್ಲ ತಿಳ್ಕೊಳ್ಬೇಕು ಅಂತ ಬರ್ತಾ ಇದೆ. ಏನಿದು? ಏನೋ ಹೇಳ್ತಾ ಇದ್ದಾರೆ, ಇದರಲ್ಲಿ ಏನೋ ಮೀನಿಂಗ್ ಇದೆ ಅಂತ. ಏನು ಕಾರಣ? ಸೋಷಿಯಲ್ ಮೀಡಿಯಾ ಕಾರಣನ? ಶ್ರೀಲಕ್ಷ್ಮಿ, ಮನುಷ್ಯನಿಗೆ ಪ್ರಪಂಚದಲ್ಲಿ ಆಡಲಿಕ್ಕಿರೋದು 3: ಲಸ್ಟ್, ಐಡೆಂಟಿಫಿಕೇಷನ್ ಮತ್ತು ಹಸಿವು. ಮನುಷ್ಯನಿಗೆ 3ಕ್ಕೂ ಹೋರಾಟ. ಈ 3 ಸಿಕ್ಕಿದರೆ ಅವ್ನು ನೆಕ್ಸ್ಟ್ ಏನು